ಬೆಂಗಳೂರಿನ ಜ್ಞಾನ ಭಾರತಿ ಆವರಣದಲ್ಲಿ ಒಂದು ಘೋರ ಘಟನೆ ನಡೆದು ಹೋಗಿದೆ. ರಸ್ತೆ ದಾಟ್ತಾ ಇದ್ದ ಯುವತಿಗೆ ಏಕಾಏಕಿ ಆಟೋ ಗುದ್ದಿದೆ. 23 ವರ್ಷದ ಮಾನಸ ಚಿಕಿತ್ಸೆ ಫಲಿಸದೆ ಕೊನೆಯುಸಿರನ್ನ ಎಳೆದಿದ್ದಾರೆ ಪಾಪ. ಬೆಂಗಳೂರಿನ ಜ್ಞಾನ ಭಾರತಿ ಆವರಣದಲ್ಲಿ ಆಗಿರುವಂತಹ ಘಟನೆ. ರಸ್ತೆ ದಾಟ್ತಾ ಇದ್ರಂತೆ ಯುವತಿ, ಆಗ ಆಟೋ ಏಕಾಏಕಿಯಾಗಿ ಗುದ್ದು ಬಿಟ್ಟಿದೆ. 23 ವರ್ಷದ ಮಾನಸ ಚಿಕಿತ್ಸೆ ಫಲಿಸದೆ ಕೊನೆಯುಸಿರನ್ನ ಎಳೆದಿದ್ದಾರೆ. ದೃಶ್ಯ ಕಲಾ ವಿಭಾಗದ ಪ್ರಥಮ ವರ್ಷದ ವಿದ್ಯಾರ್ಥಿನಿ ಆಕೆ. ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧಿಸಲು ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಈಗ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ ಹೇರಬೇಕು. ಜುಲೈ 30ರಂದು ನಡೆದಿದ್ದ ಭೀಕರ ರಸ್ತೆ ಅಪಘಾತ ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಮಧ್ಯಾಹ್ನ ಮಾನಸ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಜ್ಞಾನ ಭಾರತಿ ಆವರಣದಲ್ಲಿ ಆಗಿದ್ದಂತ ಘಟನೆ ಇದು. ಬಹಳ ನೋವಿನ ಸಂಗತಿ. ಈಗ ಆ ಆವರಣದಲ್ಲಿ ಸಾರ್ವಜನಿಕರು ಓಡಾಡ್ತಾರಲ್ಲ, ಅದನ್ನ ನಿರ್ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹಿಸಿ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಹೋರಾಟ? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಜಯ್ ಸಂಪರ್ಕದಲ್ಲಿದ್ದಾರೆ. ಅಜಯ್, ಪಾಪ ಈಗ ಚಿಕಿತ್ಸೆ ಫಲಕಾರಿ ಆಗದೆ ಆ ವಿದ್ಯಾರ್ಥಿನಿ ಸಾವನ್ನಪ್ಪಿರೋದು ಅಷ್ಟು ಸುಲಭನಾ? ಅಲ್ಲಿ ಸಾರ್ವಜನಿಕರು ಓಡಾಟ ನಿರ್ಬಂಧ ಹೇರೋದು? ಖಂಡಿತವಾಗ್ಲೂ ರಾಮ್, ಏನು ಕಳೆದ ತಿಂಗಳು ಅಂದ್ರೆ ಒಂದ್ 3-4 ದಿನಗಳ ಹಿಂದೆ ನಡೆದಿದ್ದಂತ ಒಂದು ಅಪಘಾತ ಇವತ್ತು ಓರ್ವ ವಿದ್ಯಾರ್ಥಿಯ ಪ್ರಾಣವನ್ನೇ ಬಲಿ ಪಡ್ಕೊಂಡಿದೆ ಅಂತಾನೆ ಹೇಳ್ಬೋದು. ಸೈಯದ್ ಅಂತ ಹೇಳಿ ಒಬ್ಬ ಆಟೋ ಚಾಲಕ ಏನಿದ್ದಾನೆ, ಆತ ಕೂಡ ಅತಿ ವೇಗವಾಗಿ ಬಂದು ಮಾನಸ ಅಂತ ಹೇಳಿ ಆಕೆ ಕೂಡ ಈಗ ಏನೋ BA ಫಸ್ಟ್ ಇಯರ್ ಡಿಗ್ರಿ ಕೂಡ ಓದ್ತಾ ಇದ್ಲು ವಿವಿಯಲ್ಲಿ ಅಂತಾನು ಕೂಡ ಗೊತ್ತಾಗಿರುವಂತದ್ದು. ಆಕೆ ಕೂಡ ನಡ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಏಕಾಏಕಿ ಸ್ಪೀಡ್ ಆಗಿ ಬಂದಂತಹ ಆಟೋ ಚಾಲಕ ಏನಿದೆ ಆಕೆಗೆ ಏನೋ ಡಿಕ್ಕಿ ಹೊಡೆದಿರ್ತಾನೆ. ಆಗ ಆಕೆ ಕೂಡ ಅಲ್ಲೇ ಬಿದ್ದಿರ್ತಾಳೆ. ತಕ್ಷಣ ಅಲ್ಲಿದ್ದಂತ ವಿದ್ಯಾರ್ಥಿಗಳು, ಕೆಲ ಸ್ಥಳೀಯರೇನಿದ್ದಾರೆ ಅವರೆಲ್ಲರೂ ಕೂಡ ತಕ್ಷಣ ಆಸ್ಪತ್ರೆಗೂ ಕೂಡ ಸಾಕ್ಷಿ ಚಿಕಿತ್ಸೆ ಕೊಡಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿರ್ತಾರೆ. ತಕ್ಷಣ ಅವರ ಪೋಷಕರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಕಳೆದ 3-4 ದಿನಗಳಿಂದ ಏನು ಚಿಕಿತ್ಸೆ ಪಡೀತಿದ್ದಂತ ಮಾನಸ ಏನಿದ್ದಾಳೆ, ಇವತ್ತು ಅಂದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಆಕೆ ಕೂಡ ಈಗಾಗ್ಲೇ ಸಾವನ್ನಪ್ಪಿದ್ದಾಳೆ ಅನ್ನೋ ಮಾಹಿತಿ ಕೂಡ ಈಗಾಗ್ಲೇ ಸಿಗ್ತಾ ಇರುವಂತದ್ದು. ಈಗಾಗ್ಲೇ ಸೈಯದ್ ಅಂತ ಏನಿದ್ದಾನೆ ಆ ಆಟೋ ಚಾಲಕನನ್ನು ಕೂಡ ಈಗಾಗ್ಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ಆತನ ಮೇಲೂ ಕೂಡ ಈಗಾಗ್ಲೇ ಆ ನೆಗ್ಲಿಜೆನ್ಸಿ ಆಫ್ ಡ್ರೈವಿಂಗ್ ಕೇಸಲ್ಲೂ ಕೂಡ ಆತನನ್ನ ಕೇಸ್ ಕೂಡ ಮಾಡಿರುವಂತದ್ದು. ಅಂದ್ರೆ ಇವತ್ತು ಕೂಡ ಏನೋ ಎಲ್ಲ ವಿದ್ಯಾರ್ಥಿಗಳು ಏನಿದ್ದಾರೆ ಅಲ್ಲೂ ಕೂಡ ಖಾಸಗಿ ವಾಹನಗಳು ಇನ್ ಮುಂದೆ ಬರಬಾರ್ದು ಕಾಲೇಜ್ನ ಒಳಭಾಗದಲ್ಲಿ ಅಂತಾನು ಕೂಡ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಿದ್ದಾರೆ. ಯಾಕಂದ್ರೆ ಇದು ಕೇವಲ ಕಾಲೇಜ್ ಕ್ಯಾಂಪಸ್ ಆಗಿಲ್ಲ, ಪ್ರತಿಯೊಬ್ರು ಕೂಡ ಇಲ್ಲಿಂದನೇ ಓಡಾಟವನ್ನ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನೋ ಮಾತುಗಳನ್ನು ಕೂಡ ಈಗಾಗ್ಲೇ ಅವರು ಕೂಡ ಹೇಳ್ತಾ ಇರುವಂತದ್ದು. ಆ ಒಂದು ನಿಟ್ಟಿನಲ್ಲೂ ಕೂಡ ಈಗಾಗ್ಲೇ ಅಲ್ಲಿರುವಂತಹ ಪ್ರೊಫೆಸರ್ಸ್ ಆಗಿರ್ಬೋದು, ಜೊತೆಗೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಅದನ್ನ ನಾವು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ನಿರ್ಧಾರಕ್ಕೆ ಬರ್ತೀವಿ, ಈಗ ಎಲ್ಲರೂ ಕೂಡ ಶಾಂತಿಯುತವಾಗಿ ಹೋಗಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಪ್ರತಿಭಟನೆ ಕೂಡ ಕೈ ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಸದ್ಯ ಸಿಗ್ತಾ ಇರುವಂತದ್ದು. ಸೊ ಹೀಗಾಗಿ ಕೇವಲ ಒಂದು ನೆಗ್ಲಿಜೆನ್ಸಿ ಡ್ರೈವಿಂಗ್ ಇಂದ ಸದ್ಯ ಏನೋ ಈಗ ವಿದ್ಯಾರ್ಥಿಯ ಏನೋ ಜೀವನವೇ ಏನೋ ಹೋಗಿದೆ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗೋದಿಲ್ಲ ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. We want justice!